till last session we have discussed some of the topics which are linked to both your class 11th and 10th. So from today onwards, from this session onwards, we will discuss the regular theory classes. Dear students, class 11th biology consisting of 5 units. First unit consisting of 4 chapters, second unit consisting of 3 chapters, third unit again 3 chapters, fourth unit 5 chapters, and lastly the fifth unit consisting of 7 chapters. So totally 22 chapters we have in class 11th biology. Some are very small topics of 1 to 3 hours, and some are maybe very long chapters also. So I'll start with the class 11th second unit, that is chapter number 5. Chapter number 5 deals with the morphology of flowering plants. So you have to understand 2 terms here while beginning with the chapter. One is what is morphology, what are flowering plants. In your lower classes, you all heard about the plants consisting of different categories, that is algae, bryophytes, pteridophytes, gymnosperms and angiosperms. The angiosperms are commonly known as flowering plants because they produce flowers. The flowers after pollination become fruit. The fruit contains seed. That seed after germination become a new plant. So that's why they are called flowering plants. Then ಹಾಗಾದರೆ ವಾಟ್ ಈಸ್ ಮಾರ್ಫಾಲಜಿ? ಏನಿದು ವಾಟ್ ಈಸ್ ಮಾರ್ಫಾಲಜಿ? 2 ಟರ್ಮ್ಗಳ ಬಗ್ಗೆ ನಾನು ಜಸ್ಟಿಫಿಕೇಶನ್ ಕೊಡ್ತೀನಿ. ಹೋಪ್ ಯು ಹರ್ಡ್ ದಿಸ್. ಅನಾಟಮಿ, ಪಾಪ್ಯುಲರ್ ಟರ್ಮ್ ಇನ್ ದ ಮೆಡಿಕಲ್ ಫೀಲ್ಡ್. ಏನಿದೆ ಅನಾಟಮಿ ಮತ್ತು ಮಾರ್ಫಾಲಜಿಯ ಡಿಫರೆನ್ಸಸ್? ಒಂದು ಆರ್ಗ್ಯಾನಿಸಮ್, ಸೇ ಪ್ಲ್ಯಾಂಟ್ ಆರ್ ಅನಿಮಲ್, ಅದನ್ನು ನೋಡ್ತಾ ಇದ್ದ ಹಾಗೇನೆ ಅದರ ಆರ್ಗನ್ಸಿನ ಸ್ಟ್ರಕ್ಚರ್, ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್, ಎಕ್ಸ್ಟರ್ನಲ್ ಅಪಿಯರೆನ್ಸ್ ಹೇಗಿದೆ ಅಂತ ನೀವು ಎಕ್ಸ್ಪ್ಲೈನ್ ಮಾಡಿದರೆ ದಟ್ ವಿಲ್ ಬಿಕಮ್ ಇಟ್ಸ್ ಮಾರ್ಫಾಲಜಿ. ಇಟ್ ರಿಲೇಟೆಡ್ ವಿತ್ ಸ್ಟಡಿ ಆಫ್ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್ ಆಫ್ ಎನ್ ಆರ್ಗ್ಯಾನಿಸಮ್. ಅನಾಟಮಿ ಅಂದರೆ ಏನು? ಒಂದು ಅನಿಮಲ್ ಅಥವಾ ಪ್ಲ್ಯಾಂಟ್, ಆ ಅನಿಮಲ್ ಅಥವಾ ಪ್ಲ್ಯಾಂಟಿನ ಬಾಡಿ ಒಳಗಡೆ ಅರೇಂಜ್ಮೆಂಟ್ ಆಫ್ ಆರ್ಗನ್ಸ್, ಸ್ಟ್ರಕ್ಚರ್ ಆಫ್ ಆರ್ಗನ್, ಸ್ಟ್ರಕ್ಚರ್ ಆಫ್ ಟಿಶ್ಯೂಸ್, ಲೈಕ್ ದಟ್ ಡೀಟೇಲ್ಡ್ ಇಂಟರ್ನಲ್ ಕ್ಯಾರೆಕ್ಟರ್ಸನ್ನು ನೀವು ಸ್ಟಡಿ ಮಾಡುವಾಗ ದಟ್ ವಿಲ್ ಬಿಕಮ್ ಇಟ್ಸ್ ಅನಾಟಮಿ. ಸೊ ಹಾಗಾದರೆ ಅನಾಟಮಿ ಅಂತ ಹೇಳೋದು, ಬೈ ಡಿಸೆಕ್ಟಿಂಗ್ ದ ಅನಿಮಲ್ ಆರ್ ಪ್ಲ್ಯಾಂಟ್ ವಿ ಕ್ಯಾನ್ ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್. ಮಾರ್ಫಾಲಜಿಗೆ ಹಾಗಲ್ಲ, ಸಿಂಪ್ಲಿ ಎಕ್ಸ್ಟರ್ನಲ್ ನೋಡ್ತಾ ಇದ್ದ ಹಾಗೇನೆ ಆರ್ಗ್ಯಾನಿಸಮ್ ಹೇಗಿದೆ ಅನ್ನೋದನ್ನು ಹೇಳಿದರೆ ದಟ್ ವಿಲ್ ಬಿಕಮ್ ದಿ ಮಾರ್ಫಾಲಜಿ ಅಂತ ಆಗುತ್ತೆ. ಓಕೆ, ಈ ಫ್ಲವರಿಂಗ್ ಪ್ಲ್ಯಾಂಟಿನ ಮಾರ್ಫಾಲಜಿಯ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ ಅಂತ ಹೇಳಿದೆ. ಹಾಗಾದರೆ ಮಾರ್ಫಾಲಜಿಯಲ್ಲಿ ಪ್ಲ್ಯಾಂಟಲ್ಲಿ, ಫ್ಲವರಿಂಗ್ ಪ್ಲ್ಯಾಂಟಲ್ಲಿ ಏನೇನು ಕ್ಯಾರೆಕ್ಟರ್ಸ್ ಇದೆ, ಯಾವ್ಯಾವ ಪಾರ್ಟ್ಸ್ ಇದೆ? ಎ ಫ್ಲವರಿಂಗ್ ಪ್ಲ್ಯಾಂಟ್ ಕನ್ಸಿಸ್ಟಿಂಗ್ ಆಫ್ ಫಾಲೋವಿಂಗ್ ಪಾರ್ಟ್ಸ್, ಲೈಕ್ ಯು ನೋ ದಟ್ ಪ್ಲ್ಯಾಂಟಲ್ಲಿ ಫಿಕ್ಸೇಷನಿಗೆ ಹೆಲ್ಪ್ ಮಾಡುವಂಥ ರೂಟ್, ಫುಡ್ ವಾಟರ್ ಅಪ್ವರ್ಡ್ ಪಾರ್ಟಿಗೆ ಕಂಡಕ್ಷನ್ ಮಾಡುವಂಥ ಸ್ಟೆಮ್, chlorophyll containing greeny part of the plant capable of photosynthesis, the leaf. Some leaf during growth undergo modifications to produce flowers which occurs in clusters. Inflorescence. Inflorescence is nothing but cluster of flower. A flower is the reproductive part of plant which after pollination become fruit. That fruit contain seed which on germination produce again new plant. So ಇದಿಷ್ಟು ಪಾರ್ಟ್ ಆಫ್ ದ ಪ್ಲಾಂಟ್ಸ್ ಇರೋದು. ಈ ಎಲ್ಲ ಪಾರ್ಟನ್ನು ಇನ್ ಡೀಟೇಲ್ ವಿ ವಿಲ್ ಡಿಸ್ಕಸ್. ಸೊ ಲೆಟ್ಸ್ ಮೂವ್ ಆನ್ ಟು ದ ಫಸ್ಟ್ ಪಾರ್ಟ್ ಆಫ್ ದ ಫ್ಲವರಿಂಗ್ ಪ್ಲಾಂಟ್, ದಿ ರೂಟ್. ರೂಟ್ ಅಂತ ಹೇಳಬೇಕಾದ್ರೆ
ಯಾವ ಪಾರ್ಟಿಂದ ರೂಟ್ ಡೆವಲಪ್ ಆಗುತ್ತೆ? ನಾನು ಹೇಳಿದೆ ಪ್ರೀವಿಯಸ್ಲಿ, ಸೀಡ್ ಅಂಡರ್ಗೋ ಜರ್ಮಿನೇಷನ್ ಟು ಪ್ರೊಡ್ಯೂಸ್ ದ ನ್ಯೂ ಪ್ಲ್ಯಾಂಟ್. ಹಾಗಾದರೆ ಒಂದು ಸೀಡನ್ನು ಹೀಗೆ ಅಬ್ಸರ್ವ್ ಮಾಡಿದಾಗ, ಸಿ ಲೈಕ್ ದಿಸ್, ಈ ಇಮೇಜಲ್ಲಿ ಇರೋದನ್ನೇ ನಾನು ಎಕ್ಸ್ಪ್ಯಾಂಡ್ ಮಾಡಿ ಹೇಳ್ತಾ ಇದ್ದೀನಿ. ದ ರೂಟ್ ಅಥವಾ ಶೂಟ್ ಯಾವುದೇ ಬರಬೇಕಾದ್ರೆ ನೀವು ಮನೆಯಲ್ಲಿ ಇದನ್ನು ಅಬ್ಸರ್ವ್ ಮಾಡ್ಬೋದು. ಮನೆಯಲ್ಲಿರುವಂಥ ಗ್ರೀನ್ ಗ್ರಾಮ್ ಅಥವಾ ಹೆಸರು ಕಾಳು ಯಾವುದನ್ನೇ ತಗೊಳ್ಳಿ, ಅದನ್ನು ನೀರಲ್ಲಿ ನೆನೆ ಹಾಕಿ, ಯು ಹ್ಯಾವ್ ಟು ಸೋಕ್ ದ ಸೀಡ್ ಇನ್ ವಾಟರ್. ಆಫ್ಟರ್ ಫ್ಯೂ ಅವರ್ಸ್ ಯು ಹ್ಯಾವ್ ಟು ಎಕ್ಸ್ಟ್ರಾಕ್ಟ್ ದಟ್ ಆ್ಯಂಡ್ ಯು ಹ್ಯಾವ್ ಟು ಕೀಪ್ ದಟ್ ಫಾರ್ 1 day. ನೆಕ್ಸ್ಟ್ ಡೇ ನೀವು ನೋಡಿದಾಗ ಯು ವಿಲ್ ಅಬ್ಸರ್ವ್ 2 structures ಡೆವಲಪಿಂಗ್ ಫ್ರಮ್ ದಟ್ ಪಾರ್ಟ್. ಜರ್ಮಿನೇಷನ್ ಆಯಿತು ಅಂತ ಹೇಳ್ತೀವಿ, ಮೊಳಕೆ ಬಂತು ಅಂತ ಹೇಳ್ತೀವಿ. ಹಾಗಾದರೆ ಆ ಮೊಳಕೆ ಏನು ಬಂದಿದೆ, ಜರ್ಮಿನೇಷನ್ ಏನಾಗಿದೆ, ಈ 2 ಸ್ಟ್ರಕ್ಚರಲ್ಲಿ ದ ಒನ್ ಸ್ಟ್ರಕ್ಚರ್ ಇಟ್ ಈಸ್ ನೇಮ್ಡ್ ಆಸ್ ಪ್ಲಿಮ್ಯೂಲ್. ಹೋಪ್ ಇಟ್ಸ್ ವಿಸಿಬಲ್. ದ ಗ್ರೀನಿ ಪಾರ್ಟ್ ಏನು ಕಾಣಿಸ್ತಾ ಇದೆ, ಇಟ್ ಈಸ್ ಪ್ಲಿಮ್ಯೂಲ್. ಆ್ಯಂಡ್ ದ ಅದರ್ ಪಾರ್ಟ್, ಡಿಸೆಂಡಿಂಗ್ ಪಾರ್ಟ್ ಏನಿದೆ ಇದು, ದಟ್ ಈಸ್ radical. Plumule and radical, these are the 2 structures coming out of the seed after the germination when you soak the seed in water. ಇದರಲ್ಲಿ ಏನು ಫಂಕ್ಷನ್ ಇರೋದು? The radical is downwardly growing and it is converted into root. Future root ಅಂತ ಏನು ಹೇಳ್ತೀವಿ, that is radical. Whereas the plumule converted into greeny part of the plant, that is plumule, that is shoot. Plumule ಅಂತ ಏನಿದೆ, the plumule on maturity ಅಥವಾ later on converted into the shoot. Radical converted into the root. ಸೊ ಅಲ್ಲಿಗೆ ನಿಮಗೆ ಒಂದು ಆಸ್ಪೆಕ್ಟ್ ಗೊತ್ತಾಯಿತು. ವಾಟ್ ಈಸ್ ರೂಟ್? ರೂಟ್ ಈಸ್ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಅನ್ನೋಂಥ ಕ್ವಶನ್ ಬಂದಾಗ ಡೌನ್ವರ್ಡ್ಲಿ ಗೋಯಿಂಗ್ ಇರೋದ್ರಿಂದ ಇಟ್ ಈಸ್ ಅಂಡರ್ಗ್ರೌಂಡ್ ಪಾರ್ಟ್, ಡಿಸೆಂಡಿಂಗ್ ಪಾರ್ಟ್ ಆಫ್ ದಿ ಪ್ಲ್ಯಾಂಟ್. ಫ್ರಮ್ ವಿಚ್ ಪಾರ್ಟ್ ಆಫ್ ದ ಸೀಡ್ ರೂಟ್ ಡೆವಲಪ್ಸ್? ಈ ಥರ ಕ್ವಶನ್ ಇದ್ದರೆ ಏನು ಆನ್ಸರ್ ಮಾಡಬೇಕು? ಸಿ ಫ್ರಮ್ ದಿ ರ್ಯಾಡಿಕಲ್ ಪಾರ್ಟ್ ಆಫ್ ದ ಸೀಡ್ ದಿ ರೂಟ್ಸ್ ಆರ್ ಡೆವಲಪಿಂಗ್ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ಬೋದು. ಇಸ್ ಇಟ್ ಕ್ಲಿಯರ್? ಹಾಗಾದರೆ ನೆಕ್ಸ್ಟ್ ಪಾರ್ಟಿಗೆ ಹೋಗೋದಾದರೆ, ವೈ ರೂಟ್ ಈಸ್ ಎಸೆನ್ಷಿಯಲ್ ಫಾರ್ ಪ್ಲ್ಯಾಂಟ್? What is the function of root in plants ಅನ್ನೋದು? Of course, as we know, it's a very basic concept. Root required for a plant mainly because to absorb water and minerals from the soil. ನಾವು ಗಿಡಕ್ಕೆ ನೀರು ಹಾಕ್ತೀವಿ, ಸಾಯಿಲ್ಗೆ ಹಾಕ್ತೀವಿ. ನಾವು ಸಾಯಿಲ್ಗೆ ಹಾಕಿರುವಂಥ ವಾಟರ್ ವಿಚ್ ಕಂಟೈನ್ ದ ಡಿಸಾಲ್ವ್ಡ್ ಮಿನರಲ್ all are sucked by the root. So root is capable of absorption. ಒಂದು ಫಂಕ್ಷನ್ ಆಯಿತು. ಇನ್ನೊಂದು ಫಂಕ್ಷನ್ ಏನು ಅಲಾಂಗ್ ವಿತ್ ದಟ್? ರೂಟ್ ಇದೆ ಅಂದರೆ ಆ ಟ್ರೀಗೆ ಸಪೋರ್ಟ್ ಜಾಸ್ತಿ, ಸ್ಟ್ರೆಂತ್ ಜಾಸ್ತಿ. ಸ್ಟ್ಯಾಮಿನಾ ಯಾಕಿರುತ್ತೆ? ಇಟ್ ಫರ್ಮ್ಲಿ ಫಿಕ್ಸ್ ದ ಪ್ಲ್ಯಾಂಟ್. ರೂಟ್ ಚೆನ್ನಾಗಿ ಡೆವಲಪ್ ಆದ ಒಂದು ಮನೆಗೆ ಫೌಂಡೇಶನ್ ಇದ್ದ ಹಾಗೆ. ಫೌಂಡೇಶನ್ ಸ್ಟ್ರೆಂತ್ ಇತ್ತು ಅಂದರೆ ಎಷ್ಟು ಫ್ಲೋರಿ ಬೇಕಾದರೂ ಯು ಕ್ಯಾನ್ ಕನ್ಸ್ಟ್ರಕ್ಟ್. ದ ಸೇಮ್ ವೇ ರೂಟ್ ಚೆನ್ನಾಗಿ ಡೆವಲಪ್ ಆಗಿತ್ತು ಅಂದರೆ ದೆನ್ ದ ರೂಟ್ ಕೇಪಬಲ್ ಆಫ್ ಆ್ಯಂಕರೇಜ್. ಆ್ಯಂಕರೇಜ್ ಅಂದರೆ ಅರ್ಥ ಏನು? ಸಪೋರ್ಟ್ ಮಾಡೋದು, ಫಿಕ್ಸ್ ಮಾಡಲಿಕ್ಕೆ, ಸ್ಟ್ರೆಂತನ್ನು ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಲಾಂಗ್ ವಿತ್ ದಟ್ ಮೇ ಬಿ ಸಮ್ ಕೇಸಸ್ಸಲ್ಲಿ ಇಟ್ ಮೇ ಸ್ಟೋರ್ ದ ಫುಡ್ ಮೆಟೀರಿಯಲ್ಸ್. ರಿಮೆಂಬರ್, ನಾಟ್ ಆಲ್ವೇಸ್, ಸಮ್ ಕೇಸಸ್. ಬಟ್ ಇನ್ನೊಂದು ಫಂಕ್ಷನ್ ಏನಪ್ಪ ಅಂದರೆ, ನಿಮಗೆಲ್ಲ ಲೋವರ್ ಕ್ಲಾಸಲ್ಲಿ ಓದಿದ್ದೀರಿ, ಗೊತ್ತಿರಬಹುದು. ಪ್ಲ್ಯಾಂಟಲ್ಲಿ ಎನಿಮಲ್ಸಲ್ಲಿರೋ ಹಾಗೆ ಹಾರ್ಮೋನ್ಸ್ ಇದೆ. ಲೆಟ್ ಮೀ ಗಿವ್ ಒನ್ ಆರ್ ಟು ಎಕ್ಸಾಂಪಲ್. ಗ್ರೋತ್ ರೆಗ್ಯುಲೇಟರ್ಸ್, ಆಕ್ಸಿನ್ಸ್, ಗಿಬ್ಬರ್ಲಿನ್ಸ್, ಸೈಟೋಕೈನಿನ್ಸ್, ಎಬ್ಸಿಸಿಕ್ ಆಸಿಡ್, ಇಥಿಲೀನ್. ಈ 5 ಗ್ರೋತ್ ಹಾರ್ಮೋನ್ಗಳು. ಕೆಲವೊಂದು ಗ್ರೋತನ್ನು ಪ್ರಮೋಟ್ ಮಾಡುತ್ತೆ, ಕೆಲವೊಂದು ಗ್ರೋತನ್ನು ಕಂಟ್ರೋಲ್ ಮಾಡುತ್ತೆ, ರಿಟಾರ್ಡ್ ಮಾಡುತ್ತೆ. Whatever may be, those growth regulators are produced by root again. So they helps in synthesis of growth hormones, sometimes capable of storing food material, mainly involved in absorption of water and mineral, and anchorage to the plant part of the completely, that is stem, whatever it may be.
ಆಲ್ ಪಾರ್ಟ್ಸ್ ಆಫ್ ಪ್ಲ್ಯಾಂಟಿಗೆ ಫಿಕ್ಸೇಷನ್ಗೆ ಆ್ಯಂಕರೇಜನ್ನು ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ಯು ಹ್ಯಾವ್ ಟು ಆನ್ಸರ್. ವಾಟ್ ಆರ್ ದ ಫಂಕ್ಷನ್ ಆಫ್ ರೂಟ್ ಅಂತ ಕೇಳಿದರೆ ಔಟ್ ಆಫ್ ದೀಸ್ 4 you have to write. Depending on the weightage of the question, you have to answer. Okay, ಹಾಗಾದರೆ ಈ ಥರ ಫಂಕ್ಷನ್ ಮಾಡುವಂಥ ರೂಟ್ಸ್ ಪ್ಲ್ಯಾಂಟಲ್ಲಿ ಒಂದೇ ಇದೆಯಾ, ಆರ್ ಇಟ್ ಈಸ್ ಆಫ್ ಡಿಫ್ರೆಂಟ್ ಟೈಪ್? ವೆರಿ ಬೇಸಿಕ್ ಕಾನ್ಸೆಪ್ಟ್. ದ ರೂಟ್ which is developing from the radical of seed may be of 3 types. It may be tap roots, it may be called fibrous roots, or it may be adventitious roots. How to pronounce? Adventitious roots, fibrous roots and tap roots. 3 types of roots ಅನ್ನು ಅಬ್ಸರ್ವ್ ಮಾಡ್ಬೋದು. Let me discuss in detail what are tap roots, where we can find tap roots, what are fibrous, where we can find, like that. So tap roots ಅನ್ನೋದನ್ನು ಹೋದಾಗ ಈ ಇಮೇಜಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ, ಇಟ್ ಈಸ್ ಅ ಟಿಪಿಕಲ್ ಎಕ್ಸಾಂಪಲ್ ಫಾರ್ ಟ್ಯಾಪ್ ರೂಟ್. ಏನಾಗಬೇಕು ಹಾಗಾದರೆ ಟ್ಯಾಪ್ ರೂಟ್ ಅಂದರೆ? ಸಿ, ಈ ಡಯಾಗ್ರಾಮನ್ನು ಅಬ್ಸರ್ವ್ ಮಾಡಿ, ಬರಿತಾ ಇರೋದನ್ನು. ದಿಸ್ ಈಸ್ ಸೀಡ್, ಸೀಡಲ್ಲಿ ದಿಸ್ ಈಸ್ ರ್ಯಾಡಿಕಲ್. ಪ್ಲಿಮ್ಯೂಲ್ ಬಗ್ಗೆ ನಾನು ಮೆನ್ಷನ್ ಮಾಡಿಲ್ಲ. ದಿಸ್ ಈಸ್ ರ್ಯಾಡಿಕಲ್. ದಿಸ್ ರ್ಯಾಡಿಕಲ್ ಗ್ರೋಸ್, ಸ್ವಲ್ಪ ತಿಕ್ಕ ಆಗ್ತಾ ಬರುತ್ತೆ. ರ್ಯಾಡಿಕಲ್ ಗ್ರೋ ಆಗ್ತಾ ಹೋಯಿತು ಅಂತ ಅರ್ಥ ಮಾಡ್ಕೊಳ್ಳಿ. ರ್ಯಾಡಿಕಲ್ ಗ್ರೋಸ್ ಟು ಬಿಕಮ್ ಪ್ರೈಮರಿ ರೂಟ್. ರ್ಯಾಡಿಕಲ್ಗೂ ಪ್ರೈಮರಿ ರೂಟ್ಗೂ ಸೇಮ್ ಒಂದೇ ಮೀನಿಂಗ್. ಅದು ರ್ಯಾಡಿಕಲ್ ಅನ್ನೋದು ಜರ್ಮಿನೇಷನ್ ಆದಾಗ ಬರುವಂಥದ್ದು. ದಟ್ ರ್ಯಾಡಿಕಲ್ ಲೇಟರ್ ಆನ್ converted into the primary root, and this primary root slowly produces small branches like this. These branches are called secondary roots. Secondary roots ಇಂದ ಮತ್ತೆ ಹೀಗೆ branches develop ಆಯಿತು. These are named as tertiary roots. So like this. ಅಂದರೆ ಸೆಕೆಂಡರಿ ಟರ್ಷಿಯರಿಯ ಮೀನಿಂಗ್ ಏನು? ಮೇನ್ ಇಂದ ಫರ್ದರ್ ಬ್ರಾಂಚಸ್ ಆಗ್ತಾ ಹೋಗೋದಕ್ಕೆ ಸೆಕೆಂಡರಿ, ಅದು ಮತ್ತೆ ಡಿವೈಡ್ ಆದರೆ ಟರ್ಷಿಯರಿ, ಲೈಕ್ ದ್ಯಾಟ್. ಸೊ ವೇರ್ ದ ಪ್ರೈಮರಿ ರೂಟ್ ಡೆವಲಪ್ಸ್ ಫ್ರಮ್ ರ್ಯಾಡಿಕಲ್, ದಟ್ ಪ್ರೈಮರಿ ರೂಟ್ ಬಿಯರ್ಸ್ ಲ್ಯಾಟರಲಿ ಅಂದರೆ ಸೈಡಲ್ಲಿ secondary roots as well as tertiary roots. That kind of system ಇದೆಯಲ್ಲ, that is tap root ಅಂತ ಕರೆಯೋದು. Here you can observe the main root, ಇದು radical ಆಗಿತ್ತು. That radical grows as primary root. That primary root later on bears secondary root which are also thick. From the secondary root you can find very small roots. These are tertiary roots. So a root where primary root develops from the radical continues its growth to develop secondary tertiary roots are said to be taproot system. ಎಲ್ಲಿ ಇದನ್ನು ಅಬ್ಸರ್ವ್ ಮಾಡ್ಬೋದು? As most of the dicots we find taproot system. Is it clear? So what are taproots ಅಥವಾ where do you find taproots? ಈ ಕ್ವೆಶ್ಚನ್ಗೆ ನಿಮ್ಮ ಆನ್ಸರ್ ಏನಿರಬೇಕಪ್ಪ ಅಂದರೆ, ಈಗ ಏನು ನಾನು ಹೇಳಿದ್ದೀನೋ ಕಾನ್ಸೆಪ್ಟ್, ಇದನ್ನು ಯು ಹ್ಯಾವ್ ಟು ಆನ್ಸರ್. ಸೆಕೆಂಡ್ ಕಾನ್ಸೆಪ್ಟ್ ಅಂದರೆ ಸೆಕೆಂಡ್ ಟೈಪ್ ಆಫ್ ರೂಟ್, ಇಟ್ ಈಸ್ ಫೈಬ್ರಸ್ ರೂಟ್ಸ್. ಫೈಬ್ರಸ್ ರೂಟ್ಸ್ ಅಂದರೆ ಸೇಮ್ ಇದು ಹೀಗೆ ಇರಲಿ. ಫೈಬ್ರಸ್ ರೂಟ್ಸಲ್ಲಿ ಸಿ ಪ್ಲಿಮ್ಯೂಲ್, ಇದು ಹಿಯರ್ ಇಟ್ ಈಸ್ radical as it is grow ಆಗಿದ್ರೆ it will become taproot. ಏನಾಗುತ್ತೆ ಇಲ್ಲಿ? radical ಇರೋದು ಗ್ರೋ ಆಗಿ ಪ್ರೈಮರಿ ರೂಟ್ ಆಯಿತು, ಬಟ್ ದಟ್ ಪ್ರೈಮರಿ ರೂಟ್ ಈಸ್ ನಾಟ್ ಲಾಂಗ್ ಲಾಸ್ಟಿಂಗ್, ಕೊನೆವರೆಗೂ ಇಲ್ಲ. ಟ್ಯಾಪ್ ರೂಟಲ್ಲಿ ನೋಡಿ, ಕೊನೆವರೆಗೂ ಕೂಡ ಪ್ರೈಮರಿ ರೂಟ್ ಇದೆ, ಅದರ ಜೊತೆಗೆ ಬ್ರಾಂಚಸ್ ಇದೆ. ಬಟ್ ಹಿಯರ್ ದ ಪ್ರೈಮರಿ ರೂಟ್ ಈಸ್ ಶಾರ್ಟ್ ಲಿವ್ಡ್. ಶಾರ್ಟ್ ಲಿವ್ಡ್ ಅಂದ್ರೆ ಅರ್ಥ ಏನು? ರ್ಯಾಡಿಕಲ್ ಇರೋದು ಪ್ರೈಮರಿ ರೂಟ್ ಆಗಿ ಕನ್ವರ್ಟ್ ಆಯಿತು, ಬಟ್ ಲಾಂಗ್ ಟೈಮಲ್ಲಿ ಆ ಪ್ರೈಮರಿ ರೂಟ್ ಇರೋದಿಲ್ಲ. ಇದು ಪ್ಲಿಮ್ಯೂಲ್.
ಪ್ಲಿಮ್ಯೂಲ್ ಅಂದ್ರೆ ಅರ್ಥ ಏನಂತ ಹೇಳಿದ್ದೆ, ಇಟ್ ವಿಲ್ ಬಿಕಮ್ ಶೂಟ್. ದಟ್ ಪ್ಲಿಮ್ಯೂಲಿನ ಬೇಸಿಂದ ಪ್ರೈಮರಿ ರೂಟ್ ಆಗಿರೋದು ಶಾರ್ಟ್ಲಿ ಡೆತ್ ಆಗಿಬಿಡುತ್ತೆ. ಇಟ್ ಈಸ್ ಶಾರ್ಟ್ಲಿ ರೀಪ್ಲೇಸ್ಡ್. ಸೊ ದಟ್ ಈ ಪ್ರೈಮರಿ ರೂಟಿನ ಜಾಗದಲ್ಲಿ ಯು ವಿಲ್ ಫೈಂಡ್ ಫ್ರಮ್ ದ ಬೇಸ್ ಆಫ್ ಸ್ಟೆಮ್ ಈ ಥರ ಸ್ಮಾಲ್ ರೂಟ್ಸ್ ಅನ್ನ ಯು ವಿಲ್ ಅಬ್ಸರ್ವ್. ಅರ್ಥ ಆಯ್ತಾ ಏನನ್ನೋದು? ಎಲ್ಲಿ ಪ್ರೈಮರಿ ರೂಟ್ ಆಸ್ ಇಟ್ ಈಸ್ ಇರಬೇಕು, ಅದರಿಂದ ಮತ್ತೆ ಬ್ರಾಂಚಸ್ ಡೆವಲಪ್ ಆಗಬೇಕು, ಆಗ ದಟ್ ವಿಲ್ ಬಿಕಮ್ ಟ್ಯಾಪ್ ರೂಟ್. ವೇರ್ ದ ಪ್ರೈಮರಿ ರೂಟ್ ಈಸ್ ಶಾರ್ಟ್ ಲಿವ್ಡ್, it is replaced very shortly by large number of small roots, fibrous anta kariyodu. Here you can observe, don't confuse, it is not tap root, it is not primary root, it is the base of stem. Stem ina base inda ee tara bulk amount alli small roots develop agide, and these smaller roots developing from stem base, they are named as fibrous root. Where we find fibrous root? As it is most of the monocots, we will find the fibrous root system. ಇನ್ನೊಂದು ಎಕ್ಸೆಪ್ಷನ್ ಕೇಸ್ ಇದೆ, ಥರ್ಡ್ ಟೈಪ್ ಇದೆಯಲ್ಲ. ಸೊ ಆ ಥರ್ಡ್ ಟೈಪ್ ಏನಿದೆ, ಇಟ್ ಈಸ್ ಅಡ್ವೆಂಟಿಷಿಯಸ್. ಈ ಇಮೇಜ್ ನೋಡ್ತಿದ್ದಾಗ ಯು ಕ್ಯಾನ್ ಗೆಸ್ ವೇರ್ ವಿ ಫೈಂಡ್ ಫೈಬ್ರಸ್, ವೇರ್ ವಿ ಕ್ಯಾನ್ ಫೈಂಡ್ ಟ್ಯಾಪ್ ರೂಟ್, ವೇರ್ ವಿ ಕ್ಯಾನ್ ಫೈಂಡ್ ದಿಸ್ ಅಡ್ವೆಂಟಿಷಿಯಸ್. ಅಡ್ವೆಂಟಿಷಿಯಸ್ ಅಂದರೆ ಬ್ಯಾನಿಯನ್ ಟ್ರೀ ಇಸ್ ವೆರಿ ಗುಡ್ ಎಕ್ಸಾಂಪಲ್. ಬ್ಯಾನಿಯನ್ ಟ್ರೀಯನ್ನು ನೋಡಿದ್ದೀರಿ ನೀವು. ಆ ಆಲದ ಮರದಲ್ಲಿ ಬ್ಯಾನಿಯನ್ ಟ್ರೀಯಲ್ಲಿ ರೂಟ್ಸ್ ಎಲ್ಲ ಹ್ಯಾಂಗಿಂಗ್, ಡೌನ್ವರ್ಡ್ಲಿ ಗ್ರೋನ್ ಫ್ರಮ್ ದ ಬ್ರಾಂಚ್. ಆ ಹ್ಯಾಂಗಿಂಗ್ ರೂಟ್ಸ್ ಇದೆಯಲ್ಲ, ಅಥವಾ ಇದು ಒಂದು ಗ್ರಾಸ್, ಎ ಕೈಂಡ್ ಆಫ್ ಆರ್ನಮೆಂಟಲ್ ಗ್ರಾಸ್, ಇದು ಮಾನ್ಸ್ಟೆರಾ ಅಂತ ಕರೀತಾರೆ. ಈ ಎರಡೂ ವೆರೈಟಿಯಲ್ಲಿ ಹೇಗೆ ಅಂದರೆ, ದಿಸ್ ಈಸ್ ಪ್ಲಿಮ್ಯೂಲ್, this is radical. Radical contain roots, tap ಅಥವಾ fibrous. Neglect about that. ಅದರ ಬಗ್ಗೆ ವರಿ ಮಾಡಬೇಡಿ. ಈ ರ್ಯಾಡಿಕಲ್ಲು ಐದರ್ ಟ್ಯಾಪ್ ರೂಟೋ ಫೈಬ್ರಸ್ ರೂಟೋ ಆಗಿ ಕನ್ವರ್ಟ್ ಆಗಿದೆ. ನಾನು ಹೇಳಲಿಕ್ಕೆ ಹೊರಟಿರೋದು ಅಡ್ವೆಂಟಿಷಿಯಸ್ ರೂಟ್. ಅಡ್ವೆಂಟಿಷಿಯಸ್ ರೂಟಿನ ಪ್ರಾಪರ್ಟಿ ಏನಪ್ಪ ಅಂದರೆ, ಟ್ಯಾಪ್ ರೂಟ್ ಅಥವಾ ಫೈಬ್ರಸ್ ರೂಟ್ ಇರಬೇಕು ಪ್ಲ್ಯಾಂಟಲ್ಲಿ, ನೆನ್ಪಿಟ್ಕೊಳ್ಳಿ. ರ್ಯಾಡಿಕಲ್ಲಿಂದ ರೂಟ್ ಬಂದಿರಬೇಕು. ಪ್ಲಿಮ್ಯೂಲಿಂದನೂ ಕೂಡ ಈ ಥರ ಲೀಫ್ ಎಲ್ಲ ಡೆವಲಪ್ ಆಗುತ್ತೆ ಪ್ಲಿಮ್ಯೂಲಲ್ಲಿ. ಫ್ರಮ್ ದ ಪ್ಲಿಮ್ಯೂಲ್ ಅಂದರೆ ಇಟ್ ಮೇ ಬಿ ಫ್ರಮ್ ದ ಲೀಫ್, ಇಟ್ ಮೇ ಬಿ ಫ್ರಮ್ ದ ಸ್ಟೆಮ್, ಆರ್ ಇಟ್ ಮೇ ಬಿ ಫ್ರಮ್ ಎನಿ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ಅದರ್ ದ್ಯಾನ್ ರ್ಯಾಡಿಕಲ್. ಅರ್ಥ ಆಗುತ್ತಾ? ರ್ಯಾಡಿಕಲನ್ನು ಬಿಟ್ಟು ಬೇರೆ ಪಾರ್ಟಿಂದ ಹೀಗೆ ರೂಟ್ಸ್ ಡೆವಲಪ್ ಆದರೆ, ನೋಡಿ ಸ್ಟೆಮ್ಮಿಂದ ರೂಟನ್ನು ತೋರಿಸಿದ್ದೀನಿ, ಲೀಫಿಂದ ಐ ಕ್ಯಾನ್ ಶೋ ದ ರೂಟ್ಸ್ ಲೈಕ್ ದಿಸ್. ಎ ರೂಟ್ ಡೆವಲಪಿಂಗ್ ಫ್ರಮ್ ಎನಿ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ಅಥವಾ ಸೀಡ್ ಅದರ್ ದ್ಯಾನ್ ರ್ಯಾಡಿಕಲ್. ರ್ಯಾಡಿಕಲನ್ನು ಬಿಟ್ಟು ಬೇರೆ ಪಾರ್ಟಿಂದ ರೂಟ್ ಡೆವಲಪ್ ಆದರೆ ದ್ಯಾನ್ ದಟ್ ಈಸ್ ಅಡ್ವೆಂಟಿಷಿಯಸ್, ಥರ್ಡ್ ಟೈಪ್ ಆಫ್ ದ ರೂಟ್. ಅಡ್ವೆಂಟಿಷಿಯಸ್ ರೂಟ್ಸ್ ಅಂತ ಕರೀತಾರೆ. ಏನದರ ಕ್ಯಾರೆಕ್ಟರ್? ವಾಟ್ ಆರ್ ಅಡ್ವೆಂಟಿಷಿಯಸ್ ರೂಟ್ಸ್? ದೀಸ್ ಆರ್ ದ ರೂಟ್ಸ್ ವಿಚ್ ಡೆವಲಪ್ ಫ್ರಮ್ ಎನಿ ಪಾರ್ಟ್ ಆಫ್ ಪ್ಲ್ಯಾಂಟ್. ಅದು ಯಾಕೆ ಹಾಗೆ ವರ್ಡ್ ಯೂಸ್ ಮಾಡಿದೆ? ಸ್ಟೆಮ್ ಇರ್ಬೋದು, ಲೀಫ್ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಸೊ ಅವೆಲ್ಲವನ್ನು ಇಂಡಿವಿಜುವಲ್ ಆಗಿ ಹೇಳೋದ್ರ ಬದಲು ಯು ಕ್ಯಾನ್ ನೇಮ್ ಎನಿ ಪಾರ್ಟ್ ಆಫ್ ದ ಪ್ಲ್ಯಾಂಟ್, ಬಟ್ ಏನನ್ನು ಆ್ಯಡ್ ಮಾಡಬೇಕು? ಅದರ್ ದ್ಯಾನ್ ರ್ಯಾಡಿಕಲ್. ರ್ಯಾಡಿಕಲನ್ನು ಬಿಟ್ಟು ಬೇರೆ ಪಾರ್ಟಿಂದ ರೂಟ್ಸ್ ಡೆವಲಪ್ ಆದರೆ ಅಡ್ವೆಂಟಿಷಿಯಸ್. ಎಕ್ಸಾಂಪಲ್ ಈಸ್ ಬ್ಯಾನಿಯನ್ ಟ್ರೀ ಆ್ಯಂಡ್ ಮಾನ್ಸ್ಟೆರಾ, ಎ ಕೈಂಡ್ ಆಫ್ ಗ್ರಾಸ್. ಅಲ್ಲಿಗೆ ಕ್ಲಿಯರ್ ಆಯಿತಾ? ಅಡ್ವೆಂಟಿಷಿಯಸ್ ರೂಟಲ್ಲಿ ರೂಟ್ಸ್ ಇರುತ್ತೆ, ನಾರ್ಮಲ್ ರೂಟ್ಸ್, ಟ್ಯಾಪೋ ಫೈಬ್ರಸ್ಸೋ ಇರಲೇಬೇಕು. ಅದರ ಜೊತೆಗೆ ಅಡಿಷನಲ್ ಆಗಿ ರೂಟ್ಸ್ ಡೆವಲಪ್ ಆದರೆ ದೇ ಆರ್ ಸೆಟ್ ಟು ಬಿ ಅಡ್ವೆಂಟಿಷಿಯಸ್. ಸೊ ದೀಸ್ ಆರ್ 3 kinds of root present in the flowering plants. And next let me move on to a typical taproot system. Taproot ಅಂದರೆ ಏನೇನು ಇರಬೇಕು? ಒಂದು ಸ್ಟ್ರಕ್ಚರ್. ಟ್ಯಾಪ್ ರೂಟಲ್ಲಿ ಹೇಳಿದ್ವಿ, ಟ್ಯಾಪ್ ರೂಟಿನ ಕ್ಯಾರೆಕ್ಟರ್ ಏನಪ್ಪ ಅಂದರೆ ಪ್ರೈಮರಿ ರೂಟ್ ಇರಬೇಕು, ಅದರಿಂದ ಸೆಕೆಂಡರಿ ಟರ್ಷಿಯರ್ ರೂಟ್ಸ್ ಕೂಡ ಬರಬೇಕು. ಆ ಥರದ ಟ್ಯಾಪ್ ರೂಟಲ್ಲಿ ಏನೇನು ಪಾರ್ಟ್ಸನ್ನು ಅಬ್ಸರ್ವ್ ಮಾಡ್ಬೋದು? ಒಂದು ಟಿಪಿಕಲ್ ಟ್ಯಾಪ್ ರೂಟ್ ಅಂದರೆ ಏನೇನು ಅಬ್ಸರ್ವ್ ಮಾಡ್ಬೋದು? ವಿ ಕ್ಯಾನ್ ಅಬ್ಸರ್ವ್ ದೀಸ್ ಪಾರ್ಟ್ಸ್. ಎ ಟ್ಯಾಪ್ ರೂಟ್ ಕನ್ಸಿಸ್ಟಿಂಗ್ ಆಫ್
root cap, the root cap followed by region of meristematic activity, it is then followed by region of elongation, followed by maturation. So I will draw one diagram. ಇದು ಟ್ಯಾಪ್ ರೂಟ್ ಅಂತ ಅಂದ್ಕೊಳ್ಳಿ. ಟ್ಯಾಪ್ ರೂಟಲ್ಲಿ ಇವೆಲ್ಲ ಪಾರ್ಟ್ಸನ್ನು ನಾನು ಹೇಳ್ತಾ ಬರ್ತೀನಿ. ಇದು ನಿಮ್ಮ ಥಿಯರಿ ಪೇಪರ್ಗೆ ಒನ್ ಆಫ್ ದ ಇಂಪಾರ್ಟೆಂಟ್ 5 ಮಾರ್ಕ್ ಕ್ವೆಶ್ಚನ್. ನಿಮಗೆ ಈ ಕ್ಲಾಸ್ 11ಲ್ಲಿ ವೆಯ್ಟೇಜ್ ಆಫ್ ಕ್ವೆಶನ್ಸ್ ಹೇಗಿರುತ್ತೆ? 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 5, 4 ಇಲ್ಲ ಇದುವರೆಗೆ. 5 ಮಾರ್ಕಿನ ಕ್ವೆಶನ್ನಲ್ಲಿ ಹೇಗೆ ಕೇಳ್ಬೋದು? ಡಯಾಗ್ರಾಮನ್ನು ಬರೆದ್ಬಿಟ್ಟು ಈ ಪಾರ್ಟ್ಗಳನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಕ್ವೆಶನ್ ಹೇಗಿರುತ್ತೆ ಅನ್ನೋದನ್ನು ಮತ್ತೆ ನಾನು ಹೇಳ್ತೀನಿ. ಸೊ ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ 5 ಮಾರ್ಕ್ ಕ್ವೆಶನ್. ಸೊ ಹಾಗಾದರೆ ಡಯಾಗ್ರಾಮನ್ನು ನಾನು ಬರೆದಿದ್ದೀನಿ, ಏನೇನು ರೀಜನ್ಸ್ ಇದೆ ಅನ್ನೋದನ್ನು. ಸೊ ಇದರಲ್ಲಿ ಲೈಕ್ ದಿಸ್, ಈ ರೂಟಲ್ಲಿ ಫಸ್ಟ್ ಲೆಟ್ ಮಿ ಸ್ಟಾರ್ಟ್ ವಿತ್ ದ ಟಿಪ್. ಇದರಲ್ಲಿ ನಿಮಗೆ ಒಂದು ಡಿಯರ್ ಸ್ಟೂಡೆಂಟ್ಸ್ ಅರ್ಥ ಆಗಬೇಕು, ಏಪೆಕ್ಸ್ ಆಫ್ ದ ರೂಟ್ ಯಾವುದು, ಟಿಪ್, ರೂಟಿನ ಟಿಪ್ ಯಾವುದು ಅಂತ, ಏಪೆಕ್ಸ್ ಯಾವುದು ಅಂತ. ಸಾಮಾನ್ಯವಾಗಿ ಬೇರೆ ಎಲ್ಲ ಸ್ಟ್ರಕ್ಚರ್ಗಳಲ್ಲಿ ಇದನ್ನು ಏಪೆಕ್ಸ್ ಮೇಲ್ಗಡೆ ಇರೋದು ಫಸ್ಟ್ ಪಾರ್ಟ್, ಇದು ಬಾಟಮ್ ಪಾರ್ಟ್ ಅಂತ ಕರೆಯೋದು ಆ್ಯಕ್ಚುಲಿ. ಬಟ್ ಹಿಯರ್ ಇನ್ ರೂಟ್ ದಿಸ್ ಈಸ್ ದ ಏಪೆಕ್ಸ್ ಆಫ್ ರೂಟ್. ಏಪೆಕ್ಸ್ ಅಂದರೆ ಅರ್ಥ ಆಗುತ್ತಾ? ಏಪೆಕ್ಸ್ ಆಫ್ ದ ರೂಟ್ ಯಾವುದು? ಫಸ್ಟ್ ಪಾರ್ಟ್ ಆಫ್ ದ ರೂಟ್. ಇಟ್ ಈಸ್ ದಿಸ್ ರೀಜನ್. ಯಾಕೆ ಹೀಗೆ ಹೇಳಬೇಕು? ಯು ನೋ ದಟ್ ಅಲ್ವಾ? ರೂಟು ಜಿಯೋಟ್ರೋಪಿಕ್, ಟುವರ್ಡ್ಸ್ ಸಾಯಿಲ್ ಗ್ರೋ ಆಗ್ತಿದೆ. ಹೀಗೆ ಗ್ರೋ ಆಗುವಂಥ ರೀಜನ್ನಲ್ಲಿ ಇಟ್ ಈಸ್ ದ ಫಸ್ಟ್ ಪಾರ್ಟ್, ಏಪೆಕ್ಸ್. ಇದು ಲಾಸ್ಟ್ ಪಾರ್ಟ್. ಸೊ ಈ ಪಾರ್ಟನ್ನು ನಾನು ಹೇಳ್ತಾ ಇದ್ದೀನಿ. ಏಪೆಕ್ಸ್ ಆಫ್ ದ ರೂಟ್ ಈಸ್ ಕನ್ಸಿಸ್ಟಿಂಗ್ ಆಫ್ ಎ ಪ್ರೊಟೆಕ್ಟಿವ್ ಎನ್ವೆಲಪ್. ದಿಸ್ ಪ್ರೊಟೆಕ್ಟಿವ್ ಎನ್ವೆಲಪ್ ಈಸ್ ರೆಸ್ಪಾನ್ಸಿಬಲ್ ಫಾರ್, ಅಫ್ಕೋರ್ಸ್ ವರ್ಡಲ್ಲೇ ಹೇಳಿದ್ದೀನಿ, ಪ್ರೊಟೆಕ್ಟಿವ್ ಫಾರ್ ಪ್ರೊಟೆಕ್ಷನ್. ಆ್ಯಂಡ್ ದಟ್ ಸ್ಟ್ರಕ್ಚರ್ which is capable of protection, root cap. You have to name it as root cap anta. So ಏನು, what is the function of root cap? Where you find root cap? So root cap is found at the apex of root. ಇಲ್ಲಿ ಕಾಣಿಸ್ತಾ ಇದೆಯಾ? ಸೊ ಈ ರೀಜನ್ ಇದೆಯಲ್ಲ, apex of the root, ಇದನ್ನ a root cap ಅಂತ ಕರೆಯೋದು. It is the region of root cap. We find root cap in apex of the root. What is the function of root cap? Root cap is capable of, ನೋಡಿ ಇದಿಷ್ಟು ರೂಟ್, ಸಾಯಿಲಲ್ಲಿ ಹೀಗೆ ರೂಟ್ ಗ್ರೋ ಆಗ್ತಾ ಹೋಗಬೇಕು. ಗ್ರೋ ಆಗಬೇಕಾದ್ರೆ ಸಾಯಿಲಲ್ಲಿರುವಂಥ ಸ್ಟೋನ್ಸ್ ಆರ್ ಎನಿ ಹಾರ್ಡ್ ಸಬ್ಸ್ಟಾನ್ಸಸ್ ರೂಟಿನ ಸಾಫ್ಟ್ ಪಾರ್ಟ್ಗಳಿಗೆ ಡ್ಯಾಮೇಜ್ ಮಾಡ್ಬೋದು. ಸೊ ಇನ್ ಆರ್ಡರ್ ಟು ಅವಾಯ್ಡ್ ಡ್ಯಾಮೇಜ್ ಆಫ್ ದ ಸಾಫ್ಟ್ ಪಾರ್ಟ್ ಆಫ್ ರೂಟ್ while growing, while penetrating the soil, it is consisting of a protective envelope, that is root cap. Artha aita function? Root cap is capable of protection of the soft parts of root. ಇದು 2 ಕ್ವೆಶನ್ ಆಯಿತು, 2 ಕಾನ್ಸೆಪ್ಟ್ ಆಯಿತು ರೂಟ್ ಕ್ಯಾಪ್ ಬಗ್ಗೆ. ಒಂದು ಕ್ವೆಶನ್ ಹೇಗೆ ಕೇಳ್ತಾರೆ ಅಂತ ಹೇಳಿದೆ, ವೇರ್ ಯು ಫೈಂಡ್ ರೂಟ್ ಕ್ಯಾಪ್, 1 ಮಾರ್ಕಲ್ಲಿ ಕೇಳಿದರೆ. ವಾಟ್ ಈಸ್ ದ ಫಂಕ್ಷನ್ ಆಫ್ ರೂಟ್ ಕ್ಯಾಪ್, ಇವೆರಡಕ್ಕೂ ಕೂಡ ನೀವು ನೆನಪಿರಬೇಕು. ರೂಟ್ ಕ್ಯಾಪಿನ ಪ್ರಾಕ್ಸಿಮಲ್ ಎಂಡಲ್ಲಿ, ಪ್ರಾಕ್ಸಿಮಲ್ ಅಂದರೆ ಹತ್ರ ಇರೋದು ಅಂತ, ಡಿಸ್ಟಲ್ ಅಂದರೆ ದೂರ ಅಂತ, ಅವೇ ಫ್ರಮ್. ಪ್ರಾಕ್ಸಿಮಲ್ ಅಂದರೆ ನಿಯರ್. ರೂಟ್ ಕ್ಯಾಪಿನ ನಿಯರಲ್ಲಿ, ಸೊ ಈ ಥರ ಕಲರ್ಲಿ ಮಾರ್ಕ್ ಮಾಡಿದ್ದೀನಿ, ಇರುವಂಥ ಒಂದಷ್ಟು ಸೆಲ್ಸ್ ಹೇಗಿದೆ, ಸಿ ಅಬ್ಸರ್ವ್ ನೀಟ್ಲಿ. ಈ ಥರ ಸ್ಮಾಲ್ ಆಗಿ ಸೆಲ್ಸನ್ನು ತೋರಿಸಿದ್ದೀನಿ. Small cells like this. The cells are very small, they are very thin. ಒಂದು ಸೆಲ್ಲನ್ನು ಹೇಳೋದಾದರೆ ಲೈಕ್ ದಿಸ್, thin walled with normal cytoplasm, dense cytoplasm, and the cells are elongated, very small cell wall ಇರುವಂಥ thin walled cells, and this region is named as meristematic region. ಮೆರಿಸ್ಟಮ್ಯಾಟಿಕ್ ರೀಜನ್ ಕಾಣಿಸ್ತಾ ಇದೆಯಾ ಇಲ್ಲಿ? ಸೆಲ್ ಡಿವಿಷನ್, ಎಪಿಕಲ್ ಮೆರಿಸ್ಟೆಮ್. ಹೋಪ್ ಯು ನೋ ಮೆರಿಸ್ಟೆಮ್ಸ್ ಅಂದರೆ ಏನು ಅಂತ. ಯಾವ ಸೆಲ್ಲು ಪ್ಲ್ಯಾಂಟಲ್ಲಿ ಕಂಟಿನ್ಯೂಯಸ್ ಆಗಿ ಡಿವೈಡ್ ಆಗುವಂಥ ಎಬಿಲಿಟಿ ಇರುತ್ತೋ ದಟ್ ಸೆಲ್ ಈಸ್ ಸೆಡ್ ಟು ಬಿ ಮೆರಿಸ್ಟೆಮ್ಸ್. ದೇ ಆರ್ ಅನ್ಡಿಫರೆನ್ಷಿಯೇಟೆಡ್. ಅನ್ಡಿಫರೆನ್ಷಿಯೇಟ್ ಅಂದರೆ ಅರ್ಥ ಏನು?
ಏನಾಗಿ ಬೇಕಾದರೂ ಚೇಂಜ್ ಆಗ್ಬೋದು. ಇಂಥದ್ದೇ ಆರ್ಗನ್ ಅಂತ ಆಗಿರೋದಿಲ್ಲ. ಇಟ್ ಇಸ್ ಸಿಂಪ್ಲಿ ಎ ಸೆಲ್. ಈ ಸೆಲ್ಲು ಕೆಲಸ ಏನಪ್ಪ ಇದ್ರದ್ದು ಅಂದರೆ ಡಿವೈಡ್ ಆಗೋದು, ಮೈಟಾಸಿಸ್ಸಿಂದ ನಂಬರ್ ಆಫ್ ಸೆಲ್ಸನ್ನು ಇನ್ಕ್ರೀಸ್ ಮಾಡ್ತಾ ಬರೋದು. ಆ ಥರದ ಸೆಲ್ಸ್ಗಳಿಗೆ ಕಂಟಿನ್ಯೂಯಸ್ಲಿ ಡಿವೈಡಿಂಗ್ ಸೆಲ್ಸ್ ಆರ್ ನೇಮ್ಡ್ ಆಸ್ ಮೆರಿಸ್ಟೆಮ್ಸ್. ಆ ಮೆರಿಸ್ಟೆಮ್ ಇರುವಂಥ ರೀಜನ್ ಇದೆಯಲ್ಲ, ಇಟ್ ಈಸ್ ಅಬೌವ್ ದಿ ರೂಟ್ ಕ್ಯಾಪ್. ಸೊ ದಟ್ ಈಸ್ ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ ಅಂತ ಕರೆಯೋದು. ಮೆರಿಸ್ಟಮ್ಯಾಟಿಕ್ ರೀಜನ್ ಆದಮೇಲೆ ಸಮ್ ಸೆಲ್ಸ್ ಮೇಲ್ಗಡೆ ನೀವು ಅಬ್ಸರ್ವ್ ಮಾಡಿದರೆ ದ ಸೆಲ್ಸ್ ಆರ್ ಎಲಾಂಗೇಟೆಡ್ ಸೆಲ್ಸನ್ನು ತೋರಿಸಿದ್ದೀನಿ. ಕಂಪೇರ್ಡ್ ಟು ದಿ ಮೆರಿಸ್ಟಮ್ಯಾಟಿಕ್ ರೀಜನ್ ಈ ಸೆಲ್ಸ್ ಎಲಾಂಗೇಷನ್ ಇದೆ. ದಟ್ ರೀಜನ್ ಈಸ್ ನೇಮ್ಡ್ ಆಸ್ ಎಲಾಂಗೇಷನ್ ರೀಜನ್. ಎಲಾಂಗೇಷನ್ ರೀಜನ್ ಅದರ ಅರ್ಥ ಏನು? ಯಾವ ರೀಜನ್ನಿನ ರೂಟಲ್ಲಿ ಸೆಲ್ಗಳು ಎಲಾಂಗೇಟ್ ಇದೆಯೋ, ಎನ್ಲಾರ್ಜ್ಡ್ ಇದೆಯೋ, ಆ ರೀಜನನ್ನು ಎಲಾಂಗೇಷನ್. ನೋಡಿ, ಮೆರಿಸ್ಟಮ್ಯಾಟಿಕಲ್ ಹೇಗಿತ್ತು ಸೆಲ್ಸು? ದೇ ಆರ್ ವೆರಿ ಸ್ಮಾಲ್, ಥಿನ್ ವಾಲ್ಡ್, ಕೇಪಬಲ್ ಆಫ್ ಡಿವೈಡಿಂಗ್. ಎಲಾಂಗೇಷನಲ್ಲಿ ಹೇಗಿದೆ ಸೆಲ್ಸು? ದೇ ಆರ್ ಎಲಾಂಗೇಟೆಡ್, ಎನ್ಲಾರ್ಜ್ಡ್. ಸೊ ಅದಕ್ಕೆ ಎಲಾಂಗೇಷನ್ ಅಂತ ಕರೆಯೋದು. ಇದರ ಮೇಲ್ಗಡೆಗೆ ಇನ್ನೂ ಒಂದಷ್ಟು ಸೆಲ್ಸ್ ಇದೆ. above the elongation region, the cells are elongated, of course, enlarged, but they are very thick walled. Thick wall ಇದೆ ಈ ಥರ. Compared to remaining, they are thick walled, hence they can named as matured. ಮೆಚುರೇಷನ್ ಅಂತ ಕರಿಬೋದು. ಮೆಚುರೇಷನ್ ಅರ್ಥ ಏನು? ಎಲ್ಲಿ ಸೆಲ್ಗಳು ಎಲಾಂಗೇಟ್ ಇರಬೇಕು, ಎನ್ಲಾರ್ಜ್ಡ್ ಇರಬೇಕು, ಆ ಎನ್ಲಾರ್ಜ್ಮೆಂಟ್ ಥಿಕ್ ಆಗಿರಬೇಕು. ನೋಡಿದಾಗ ಸೆಲ್ಸು ಥಿಕ್ ವಾಲ್ ಇದ್ದರೆ ಆಗ ಅದಕ್ಕೆ ಮೆಚೋರ್ಡ್ ಅಂತ ಕರೆಯೋದು. ಅಬೌವ್ ದಿ ಎಲಾಂಗೇಷನ್ ರೀಜನ್ ದ ಸೆಲ್ಸ್ ಆರ್ ಮೆಚೋರ್ಡ್, ಹೆನ್ಸ್ ಮೆಚುರೇಷನ್ ರೀಜನ್. ಏನಪ್ಪ ಇದರ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಅಂದರೆ, ಫ್ರಮ್ ದಿ ಮೆಚುರೇಷನ್ ರೀಜನ್, ಸೊ ಲೈಕ್ ದಿಸ್ ಸ್ಮಾಲ್ ಸ್ಟ್ರಕ್ಚರ್ಸ್ ಡೆವಲಪ್ ಆಗಿರುತ್ತೆ. ದೀಸ್ ಸ್ಟ್ರಕ್ಚರ್ಸ್ ಆರ್ ನೇಮ್ಡ್ ಆಸ್ ರೂಟ್ ಹೇರ್ಸ್. ಕಾಣಿಸುತ್ತಾ ಈ ರೀಜನ್? ಇದು ಮೆಚುರೇಷನ್ ರೀಜನ್ ಅನ್ನು ತೋರಿಸಿದ್ದಾರೆ. ಪಿಂಕ್ ಆ್ಯಂಡ್ ಬ್ಲೂ ಕಲರಲ್ಲಿ ಎಲಾಂಗೇಟೆಡ್, ಎನ್ಲಾರ್ಜ್ಡ್, ಮೆಚೋರ್ಡ್ ಸೆಲ್ಸ್ ಅನ್ನು ತೋರಿಸಿದ್ದಾರೆ. ಫ್ರಮ್ ದಟ್ ರೀಜನ್ ಬಿಯರ್ಸ್ ಮೈನ್ಯೂಟ್ ಹೇರ್ಸ್, ರೂಟ್ ಹೇರ್ಸ್. what are root hairs? Why a root require root hair ಅಂದರೆ ಅಬ್ಸಾರ್ಪ್ಷನ್ ಆಫ್ ವಾಟರ್ ಆ್ಯಂಡ್ ಮಿನರಲ್ ಮಾಡೋದು ಆ್ಯಕ್ಚುಲಿ ರೂಟ್ ಹೇರ್. ನಾವು ಬ್ರೀಫಾಗಿ ಹೇಳಬೇಕಾದ್ರೆ ಫಂಕ್ಷನ್ ಆಫ್ ರೂಟಲ್ಲಿ ಕೇಪಬಲ್ ಆಫ್ ಅಬ್ಸಾರ್ಪ್ಷನ್. ರೂಟಲ್ಲಿ ಅಬ್ಸಾರ್ಬ್ ಮಾಡೋದು ಯಾರು ನಿಜವಾಗ್ಲು ಅಂದರೆ ರೂಟ್ ಹೇರ್ಸ್ ಅಬ್ಸಾರ್ಬ್ ಮಾಡುತ್ತೆ. ಸೊ ಅಲ್ಲಿಗೆ ಈ 5 ಸ್ಟ್ರಕ್ಚರ್ಗಳು ನಿಮಗೆ ನೆನಪಿರಬೇಕು. ಅದರ ಫಂಕ್ಷನ್ಸನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಐ ವಿಲ್ ರಿಪೀಟ್ ಒನ್ಸ್. The root in its apex consisting of root cap capable of giving protection. Above the root cap, the cells are very thin, small, continuously dividing, named as meristematic region. Proximal to meristematic region, proximal andre hatra irodu anta. Above the meristematic region, you will find the cells which are enlarged, elongated, named as elongation region. Above that athwa proximal to the elongation region, near to elongation region, the cells are thick walled, enlarged and elongated, and they are named as maturation, matured cells. And these maturation region bears the smaller fibers called root hairs, capable of absorption of water and minerals. ಈ ಡಯಾಗ್ರಾಮನ್ನು ರೆಪ್ರೆಸೆಂಟ್ ಮಾಡಬೇಕು. ರೂಟ್ ಕ್ಯಾಪ್, ಮೆರಿಸ್ಟಮ್ಯಾಟಿಕ್ ರೀಜನ್, ಎಲಾಂಗೇಷನ್ ರೀಜನ್, ರೂಟ್ ಹೇರ್, ಮೆಚುರೇಷನ್ ರೀಜನನ್ನು ಲೇಬಲ್ ಮಾಡಬೇಕು. ಪ್ಲಸ್ ರೂಟ್ ಕ್ಯಾಪಿನ ಫಂಕ್ಷನ್ ಏನು, ಎಲ್ಲಿರುತ್ತೆ, ಮೆರಿಸ್ಟಮ್ಯಾಟಿಕ್ಕಿನ ಕ್ಯಾರೆಕ್ಟರ್ ಏನು, ವೇರ್ ಇಟ್ ಈಸ್ ಫೌಂಡ್, ಲೈಕ್ ದಟ್ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಬೇಕು. ಇಟ್ ಕ್ಯಾರೀಸ್ 5 ಮಾರ್ಕ್ ಫಾರ್ ಯುವರ್ ಥಿಯರಿ ಎಕ್ಸಾಮಿನೇಷನ್. ಇಸ್ ಇಟ್ ಕ್ಲಿಯರ್? ಸೊ ಇಲ್ಲಿಗೆ ರೀಜನ್ ಆಫ್ ರೂಟ್, ಒಂದು ರೂಟ್ ಅಂದರೆ ಏನೇನು ಸ್ಟ್ರಕ್ಚರ್ಸ್ ಇರಬೇಕು ಅಂತ ಗೊತ್ತಾಯಿತು. ರೂಟಿನ
ಲಾಸ್ಟ್ ಪಾರ್ಟ್ಗೆ ಬರೋಣ. ಇವತ್ತಿನ ಸೆಷನ್ ಲಾಸ್ಟ್ ಪಾರ್ಟ್ಗೆ, ದಟ್ ಈಸ್ ರೂಟ್ ನಾರ್ಮಲಿ ಕೇಪಬಲ್ ಆಫ್ ಅಬ್ಸಾರ್ಪ್ಷನ್ ಅನ್ನೋದು ಗೊತ್ತಿದೆ. ಅದರ್ ದ್ಯಾನ್ ದಟ್ ಇಟ್ ಈಸ್ ಕೇಪಬಲ್ ಆಫ್ ಸಮ್ ಅದರ್ ಫಂಕ್ಷನ್ಸ್. ಅದಕ್ಕೆ ಮಾಡಿಫಿಕೇಶನ್ಸ್ ಅಂತ ಕರಿತೀವಿ. ಮಾಡಿಫಿಕೇಶನ್ಸ್ ಅಂದರೆ ನಾರ್ಮಲ್ ಫಂಕ್ಷನನ್ನು ಮಾಡೋದ್ರ ಜೊತೆಗೆ ರೂಟ್ ಈಸ್ ಕೇಪಬಲ್ ಆಫ್ ಸಮ್ ಅದರ್ ಅಡಿಷನಲ್ ಫಂಕ್ಷನ್ಸ್. ಇನ್ ಆರ್ಡರ್ ಟು ಪರ್ಫಾರ್ಮ್ ದಟ್ ಅಡಿಷನಲ್ ಫಂಕ್ಷನ್, ರೂಟ್ ನೀಡ್ ಟು ಮಾಡಿಫೈ ಇಟ್ಸ್ ಪಾರ್ಟ್. ತನ್ನ ಆ್ಯಕ್ಚುವಲ್ ಪಾರ್ಟನ್ನು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು, ತನ್ನ ಶೇಪನ್ನು ಸ್ವಲ್ಪ ಆಲ್ಟ್ರ್ ಮಾಡ್ಕೋಬೇಕು. ದಟ್ ಈಸ್ ರೂಟ್ ಮಾಡಿಫಿಕೇಶನ್. ಮಾಡಿಫಿಕೇಶನ್ ಎನಿ ಚೇಂಜ್ ಇನ್ ದ ಪಾರ್ಟ್ ಆಫ್ ರೂಟ್ ಕೇಪಬಲ್ ಆಫ್ ಪರ್ಫಾರ್ಮಿಂಗ್ ಸಮ್ ಅದರ್ ಫಂಕ್ಷನ್. ಸೊ ಅದರಲ್ಲಿ ಈ 4 ಮಾಡಿಫಿಕೇಶನ್ಸನ್ನು ನಿಮಗೆ ಮೆನ್ಷನ್ ಮಾಡಿದ್ದಾರೆ. ಸ್ಟೋರೇಜ್ ಆಫ್ ಫುಡ್ಡಿಗೆ ಮಾಡಿಫಿಕೇಶನ್, ಪ್ರಾಪ್ ರೂಟ್ ಅನ್ನೋಂಥ ಮಾಡಿಫಿಕೇಶನ್, ಸ್ಟಿಲ್ಟ್ ರೂಟ್ ಅನ್ನುವಂಥ ಮಾಡಿಫಿಕೇಶನ್, ನ್ಯೂಮ್ಯಾಟೋಫೋರ್ ಎ ಕೈಂಡ್ ಆಫ್ ಮಾಡಿಫಿಕೇಶನ್. ಸೊ ಇದರಲ್ಲಿ ಕ್ವೆಶನ್ಸ್ ಹೇಗೆ ಅಪಿಯರ್ ಆಗುತ್ತೆ ನಿಮಗೆ? ಎಕ್ಸ್ಪ್ಲೈನ್ ಮಾಡಿಫಿಕೇಶನ್ ಆಫ್ ರೂಟ್ ಕೇಳ್ಬೋದು. ಇವೆಲ್ಲ ಬರೆದು ಇದರ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಅಥವಾ ವಾಟ್ ಆರ್ ನ್ಯೂಮ್ಯಾಟೋಫೋರ್ಸ್, ವೇರ್ ಡು ಯು ಫೈಂಡ್? ವಾಟ್ ಆರ್ ಸ್ಟಿಲ್ಟ್ ರೂಟ್ಸ್, ವೇರ್ ಡು ಯು ಫೈಂಡ್ ಸ್ಟಿಲ್ಟ್ ರೂಟ್ಸ್? ವಾಟ್ ಆರ್ ಪ್ರಾಪ್ ರೂಟ್ಸ್, ವೇರ್ ಡು ಯು ಫೈಂಡ್ ಪ್ರಾಪ್ ರೂಟ್ಸ್? ಈ ಥರ ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ಲೆಟ್ ಮೀ ಡಿಸ್ಕಸ್ ಒನ್ ಇನ್ ಡೀಟೇಲ್. ದಿ ಟ್ಯಾಪ್ ರೂಟ್ ಯಾವ್ಯಾವ ಪ್ಲ್ಯಾಂಟಲ್ಲಿ? ಫೆಮಿಲಿಯರ್ ಎಕ್ಸಾಂಪಲ್ ಕ್ಯಾರೆಟ್, ಟರ್ನಿಪ್ ಅಥವಾ ಸ್ವೀಟ್ ಪೊಟ್ಯಾಟೊ, ಗೆಣಸು ಅಂತ ಕರೀತಾರಲ್ಲ. ಸೊ ಈ ಕ್ಯಾರೆಟ್ ಇರ್ಬೋದು ಅಥವಾ ಟರ್ನಿಪ್ ಇರ್ಬೋದು, ಆರ್ ಇವನ್ ಸ್ವೀಟ್ ಪೊಟ್ಯಾಟೊ. ಈ ಶೇಪ್ ನೋಡಿದಾಗ ವಿ ಕ್ಯಾನ್ ಗೆಸ್ ಇಟ್ ಈಸ್ ರೂಟ್. ಟ್ಯಾಪ್ ರೂಟ್ ಫುಡ್ಡನ್ನು ಪ್ರೊಡಕ್ಷನ್ ಮಾಡೋದು ಆ್ಯಕ್ಚುಲಿ ಲೀಫ್. ಪ್ರೊಡಕ್ಷನ್ ಮಾಡುವಂಥ ಲೀಫು ಆ ಫುಡ್ಡನ್ನು ಐದರ್ ಲೀಫಲ್ಲಿ ಸ್ಟೋರ್ ಮಾಡಬೇಕು ಅಥವಾ ಮೋಸ್ಟ್ ಆಫ್ ದ ಟೈಮ್ ಸ್ಟೆಮ್ಮಲ್ಲಿ ಸ್ಟೋರ್ ಮಾಡುತ್ತೆ. Sometime in these plants, the stored food material ಅಥವಾ the prepared food material, instead of storing in the stem, it gets stored in the root. ರೂಟಲ್ಲಿ ಸ್ಟೋರ್ ಆದಾಗ ಈ ವೆಜಿಟಬಲ್ಸ್ ನಾವೇನು ನೋಡ್ತಾ ಇದ್ದೀವಲ್ಲ, ಇಟ್ ಈಸ್ ಒನ್ ಮಾಡಿಫಿಕೇಶನ್ ಆಯ್ತಲ್ವಾ. ನಾರ್ಮಲಿ ರೂಟಿನ ಕೆಲಸ ಅಬ್ಸಾರ್ಪ್ಷನ್ ಆಗಬೇಕಿತ್ತು, ಬಟ್ ಇಟ್ ಸ್ಟೋರ್ ದ ಫುಡ್ ಮೆಟೀರಿಯಲ್. ನೀವೇನು ಬರೀಬೇಕು? ಟ್ಯಾಪ್ ರೂಟ್ ಇನ್ ಕ್ಯಾರೆಟ್, ಟರ್ನಿಪ್ or sweet potato capable of storing the food materials. ಸೊ ಇದು ಒಂದು ಫಂಕ್ಷನ್ ಆಯಿತು. ಸೆಕೆಂಡ್ ಫಂಕ್ಷನಿಗೆ ಬರೋದಾದರೆ, ಅಗೈನ್ ಬ್ಯಾನಿಯನ್ ಟ್ರೀ ಇಸ್ ಗುಡ್ ಎಕ್ಸಾಂಪಲ್. ಬ್ಯಾನಿಯನ್ ಟ್ರೀಯಲ್ಲಿ ಯಾವುದಕ್ಕೆ ನಾವು ಡಿಸ್ಕಸ್ ಮಾಡಿದ್ವಿ ಇದನ್ನು? ಅಡ್ವೆಂಟೀಷಿಯಸ್ ರೂಟ್ಗೆ. ಹೇಗಿತ್ತು ಅಡ್ವೆಂಟೀಷಿಯಸ್ ರೂಟ್ ಅಂದರೆ? ಇದು ಟ್ರೀ, ಆ್ಯಕ್ಚುಲಿ ಟ್ರೀ ಅಂದರೆ ಸ್ಟೆಮ್, ಬ್ರಾಂಚಸ್, ಮೇ ಬಿ ಕೆಳಗಡೆ ಹೀಗೆ ರೂಟ್ ಇದೆ ಅಂತ ಅಂದ್ಕೊಳ್ಳಿ, ಟ್ಯಾಪ್ ರೂಟ್ ಇದೆ. ಈ ಬ್ರಾಂಚಸ್ಸಿಂದ ಹೀಗೆ ರೂಟ್ಸ್, ಹ್ಯಾಂಗಿಂಗ್ ರೂಟ್ಸ್, ಪಿಲ್ಲರ್ ಲೈಕ್ ರೂಟ್ಸ್, ಥಿಕ್ ಇರೋದ್ರಿಂದ ಪಿಲ್ಲರ್ ಅಂತ ವರ್ಡ್ ಯೂಸ್ ಮಾಡಿದೆ. ಪಿಲ್ಲರ್ ಲೈಕ್ ಡೌನ್ವರ್ಡ್ಲಿ ಗ್ರೋಯಿಂಗ್ ಹ್ಯಾಂಗಿಂಗ್ ರೂಟ್ಸ್ ಇದೆ. ದೀಸ್ ಹ್ಯಾಂಗಿಂಗ್ ರೂಟ್ಸ್ ಫ್ರಮ್ ದ ಬ್ರಾಂಚ್, ಸ್ಟೆಮ್ಮಿಂದ ಡೆವಲಪ್ ಆಗಿದೆ ನೋಡಿ, ಇಲ್ಲೆಲ್ಲ ಕಾಣಿಸ್ತಿದೆಯಲ್ಲ, ಆ ಮೇಲ್ಗಡೆಯಿಂದ ಡೆವಲಪ್ ಆಗಿ ದೇ ರೀಚ್ ದ ಗ್ರೌಂಡ್. ದೀಸ್ ರೂಟ್ಸ್ ವಿಚ್ ಹ್ಯಾಂಗ್ಸ್ ಡೌನ್ ಫ್ರಮ್ ದ ಸ್ಟೆಮ್, ಪರ್ಪಸ್ ಏನು? ಫಾರ್ ಸಪೋರ್ಟ್. ಇದು ವೈಡ್ ಟ್ರೀ ಅಲ್ವಾ, ಸೊ ಆ ಹ್ಯೂಜ್ ಟ್ರೀಗೆ ಎಕ್ಸ್ಟ್ರಾ ಸಪೋರ್ಟನ್ನು ಕೊಡಲಿಕ್ಕಾಗಿ ಮೇಯ್ನ್ ರೂಟ್ ಇದೆ. ಅದರ ಜೊತೆಗೆ ಅಡಿಷನಲಿ ಸಪೋರ್ಟನ್ನು ಕೊಡಲಿಕ್ಕೆ ದೀಸ್ ರೂಟ್ಸ್ ಆರ್ ಹೆಲ್ಪಿಂಗ್, ಆ್ಯಂಡ್ ದೀಸ್ ರೂಟ್ಸ್ ಆರ್ ನೇಮ್ಡ್ ಆಸ್ ಪ್ರಾಪ್ ರೂಟ್ಸ್. ಸೊ ವಾಟ್ ಆರ್ ಪ್ರಾಪ್ ರೂಟ್ಸ್? ಪ್ರಾಪ್ ರೂಟ್ಸ್ ಆರ್ hanging modified roots developing from branch of the stem. In banyan tree they are called prop roots. What is the function of prop root? They helps in giving support. ಅರ್ಥ ಆಯ್ತಾ? ಎರಡು ಕ್ವೆಶನ್. ಒಂದು ವಾಟ್ ಆರ್ ಅ ಪ್ರಾಪ್ ರೂಟ್, ವಾಟ್ ಈಸ್ ದ ಫಂಕ್ಷನ್ ಆಫ್ ಪ್ರಾಪ್ ರೂಟನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಮೇಯ್ಸ್ ಅಥವಾ ಶುಗರ್ ಕೇನ್. ಈ ಮೇಯ್ಸ್ ಅಥವಾ ಶುಗರ್ ಕೇನಲ್ಲಿ ಯು ಕ್ಯಾನ್ ಅಬ್ಸರ್ವ್ ದ ಸ್ಟಿಲ್ಟ್ ರೂಟ್ಸ್. ಸಿ, ಈ ಮೇಯ್ಸ್ ಅಥವಾ ಶುಗರ್ ಕೇನಿನ ಸ್ಟೆಮ್ಮನ್ನು ನೀವು ನೋಡಿದಾಗ, ಸೊ ಲೈಕ್ ದಿಸ್, ದ ಸ್ಟೆಮ್ ಕಂಟೈನ್ ರೀಜನ್ಸ್, 2 ರೀಜನ್ಸ್. ಎಲ್ಲಿ ಈ ಥರ ಥಿಕ್ಕಂಡ್ ಪಾರ್ಟ್ ಇದೆಯೋ ದೇ ಆರ್ ನೇಮ್ಡ್ ಆಸ್ ನೋಡ್ಸ್. ನೋಡ್.
the region between two node, it is called internode. Okay, ಈ internode region ಇಂದ node region ಇಂದ you will find large number of smaller roots growing downwardly. ಹೇಗೆ ಪ್ರಾಪ್ ರೂಟಲ್ಲಿ ಡೌನ್ವರ್ಡ್ಲಿ ಗ್ರೋಯಿಂಗ್ ಇತ್ತು, ಸೇಮ್ ವೇ ಬಟ್ ದೇ ಆರ್ ವೆರಿ ಸ್ಮಾಲ್. ಹಾಗೆ ನೋಡಲ್ ರೀಜನ್ ಇಂದ ಡೌನ್ವರ್ಡ್ ಗ್ರೋ ಆಗಿರುವಂಥ ಸ್ಮಾಲರ್ ರೂಟ್ಸ್ ಇಲ್ಲಿ ಕಾಣಿಸ್ತಾ ಇದೆಯಾ? ಈ ನೋಡ್ ರೀಜನ್ ಇಂದ ಡೌನ್ವರ್ಡ್ಲಿ ಗ್ರೋ ಆಗಿರುವಂಥ ರೂಟ್ಸ್ ಇದು. ದೀಸ್ ರೂಟ್ಸ್ ಆರ್ ನೇಮ್ಡ್ ಆಸ್ ಸ್ಟಿಲ್ಟ್ ರೂಟ್ಸ್. ಸ್ಟಿಲ್ಟ್ ರೂಟ್ಸ್ ಅಂದರೆ ವಾಟ್ ಆರ್ ಸ್ಟಿಲ್ಟ್ ರೂಟ್ಸ್? These are the roots growing from nodal region of the stem downwardly from the stem of maize ಅಥವಾ sugar cane. Stilt root ಅನ್ನೋದನ್ನು ಕರಿಬೇಕಾಗತ್ತೆ. ಅಗೇನ್ ಫಂಕ್ಷನ್ ಏನು? ಸಪೋರ್ಟ್. ಪ್ರಾಪ್ ರೂಟ್ ಕೂಡ ಸಪೋರ್ಟ್, ಸ್ಟಿಲ್ಟ್ ರೂಟ್ ಕೂಡ ಸಪೋರ್ಟ್. ಆ್ಯಂಡ್ ಲಾಸ್ಟ್ ಒನ್ ಈಸ್ ನ್ಯೂಮ್ಯಾಟೋಫೋರ್ಸ್. ನ್ಯೂಮ್ಯಾಟೋಫೋರ್ಸ್ ಅನ್ನೋದು ಮ್ಯಾಂಗ್ರೂವ್ ಟ್ರೀಯಲ್ಲಿ ಕಾಮನ್. ಕೇಳಿದ್ದೀರಾ ಮ್ಯಾಂಗ್ರೂವ್ ಫಾರೆಸ್ಟ್, ಮ್ಯಾಂಗ್ರೂವ್ ಟ್ರೀಸ್. ಏನಿದು ಮ್ಯಾಂಗ್ರೂವಿನ ಕ್ಯಾರೆಕ್ಟರ್ ಅಂದರೆ, ಒಂದು ಟ್ರೀಸ್ ಆರ್ ಡೆನ್ಸ್ಲಿ ಪ್ಯಾಕ್ಡ್, ತುಂಬ ಹತ್ತತ್ರ ಬೆಳೆದಿರುತ್ತೆ ಟ್ರೀ. ಎರಡನೇದು ಈ ಥರ ಟ್ರೀಯ ಬುಷಸ್ ಇದೆಯಲ್ಲ, ಕೆನಾಪಿ, ಮೇಲ್ಗಡೆ ಎಷ್ಟು ಕಾಂಪ್ಯಾಕ್ಟ್ ಆಗಿ ಕವರ್ ಆಗಿದೆ ಅಂದರೆ ಸನ್ಲೈಟ್ ಕೆನಾಟ್ ಪೆನಿಟ್ರೇಟ್ ದ ಬಾಟಮ್. ಅಷ್ಟು ಥಿಕ್ಕಾದ ಫಾರೆಸ್ಟ್ ಅದು. ಅಕ್ಕಪಕ್ಕ ತುಂಬ ಹತ್ರ ಡೆವಲಪ್ ಆಗಿರುತ್ತೆ. ಯು ಕ್ಯಾನ್ ಅಬ್ಸರ್ವ್ ದಿಸ್. ಕಾಂಪ್ಯಾಕ್ಟ್ ಆಗಿ ಅರೇಂಜ್ ಆಗಿದೆ. ಆ್ಯಂಡ್ ಇನ್ನೊಂದು ಕ್ಯಾರೆಕ್ಟರ್, ದೇ ಮೇ ಬಿ ಡೆವಲಪಿಂಗ್ ಅರೌಂಡ್ ದ ಎಸ್ಚುರೀಸ್. ಸಲೈನ್ ವಾಟರ್ ಮತ್ತು ಫ್ರೆಶ್ ವಾಟರ್ ಎರಡು, ಅಥವಾ ಈ ಫ್ರೆಶ್ ವಾಟರ್ ಸಮುದ್ರಕ್ಕೆ ಸೇರುವಂಥ ರೀಜನ್ಸ್ ಬರುತ್ತಲ್ಲ, ಕೋಸ್ಟಲ್ ಬೆಲ್ಟ್, ಅಲ್ಲಿ ಕೂಡ ಡೆವಲಪ್ ಆಗುತ್ತೆ. ಈ ಟ್ರೀಯಲ್ಲಿ ಕ್ಯಾರೆಕ್ಟರ್ ಏನಪ್ಪ ಅಂದರೆ, ಈ ಥರ ಟ್ರೀಯಲ್ಲಿ ದೇ ಹ್ಯಾವ್ ನಾರ್ಮಲ್ ರೂಟ್ಸ್, ಟ್ಯಾಪೋ, ಫೈಬ್ರಸೋ, ವಾಟ್ ಎವರ್ ಇಟ್ ಮೇ ಬಿ, ದೇ ಹ್ಯಾವ್ ದೇರ್ ಓನ್ ರೂಟ್. ಆ ರೂಟು ಆಫ್ಟರ್ ಗ್ರೋಯಿಂಗ್ ಸಮ್ವರ್ಡ್ ಬ್ರಾಂಚಸ್ ಇದೆಯಲ್ಲ ರೂಟಿಂದ, ಹೀಗೆ ಬ್ರಾಂಚ್ ಬಂದಿರಬೇಕು, ಪ್ರೈಮರಿಯಿಂದ ಸೆಕೆಂಡರಿ, ಟರ್ಷಿಯರಿ, ಲೈಕ್ ದಟ್. ಈ ರೂಟ್ಸ್ ಏನಾಗುತ್ತೆ, ಸೆಕೆಂಡರಿ ಟರ್ಷಿಯರಿ ರೂಟ್ಸು ಸಾಯಿಲಿಂದ ಮೇಲ್ಗಡೆಗೆ ಹೀಗೆ ಗ್ರೋ ಆಗಲಿಕ್ಕೆ ಶುರುವಾಗುತ್ತೆ. ದೇ ಗ್ರೋ ಎಬೌವ್ ದಿ ಸಾಯಿಲ್. ಮೈನ್ ರೂಟ್ ಅಂಡರ್ ದ ಸಾಯಿಲೇ ಇರುತ್ತೆ. ಅದರಿಂದ ಬಂದಿರುವಂಥ ಬ್ರಾಂಚಸ್ಸು ನಿಮಗಿಲ್ಲೆಲ್ಲ ಕಾಣಿಸ್ತಾ ಇದ್ರೆ ಈ ಥರ, ದ ಲ್ಯಾಟ್ರಲ್ ಬ್ರಾಂಚಸ್ ಏನಿದೆ ರೂಟಿಂದು, ದೇ ಗ್ರೋ ಎಬೌವ್ ದ ಸಾಯಿಲ್. ದೇ ಕಂಟೈನ್ ಮೈನ್ಯೂಟ್ ಪರ್ಫೊರೇಷನ್ಸ್. ಈ ಥರ ಸ್ಮಾಲ್ ಹೋಲ್ ಇರುತ್ತೆ. ಪರ್ಪಸ್ ಏನಪ್ಪ ಅಂದರೆ, ಸಾಯಿಲಿಂದ ಮೇಲೆ ಬಂದಿರುವಂಥ ರೂಟಿನ ಫಂಕ್ಷನ್ ಏನು ಅಂದರೆ ಬ್ರೀತಿಂಗ್, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಯಾಕೆ ಹಾಗಾಗತ್ತೆ? ಒಂದು ಕಾಂಪ್ಯಾಕ್ಟ್ ಅರೇಂಜ್ಮೆಂಟ್ ಇದ್ದಾಗ ಡಿಫಿಕಲ್ಟ್ ಬ್ರೀತಿಂಗ್. ಸೆಕೆಂಡ್, ಕೆಳಗಡೆ ಸಾಲ್ಟಿ ಏರಿಯಾದಲ್ಲಿ ಇದ್ದಾಗ ಸ್ಕ್ಯಾರ್ಸಿಟಿ ಆಫ್ ಆಕ್ಸಿಜನ್ ಫಾರ್ ಬ್ರೀತಿಂಗ್. ಸೊ ಇನ್ ದೀಸ್ ನ್ಯೂಮ್ಯಾಟೋಫೋರ್ಸ್, ಎ ಕೈಂಡ್ ಆಫ್ ಮ್ಯಾಂಗ್ರೋವ್ ಟ್ರೀಸ್, ದ ರೂಟ್ಸ್ grows downward. After some growth, they come out of the soil and grow above the soil. ಸಾಯಿಲ್ನ ಮೇಲ್ಗಡೆಗೆ ವರ್ಟಿಕಲಿ ಗ್ರೋ ಆಗಲಿಕ್ಕೆ ಶುರುವಾಯಿತು. ಯಾವ ರೂಟು ಎಬೌವ್ ದ ಸಾಯಿಲ್ ವರ್ಟಿಕಲಿ ಗ್ರೋ ಆಗ್ತಿದೆಯೋ, ದ ಪರ್ಪಸ್ ಆಫ್ ಗ್ರೋತ್ ಈಸ್ ಫಾರ್ ರೆಸ್ಪಿರೇಷನ್. ದೋಸ್ ಕೈಂಡ್ ಆಫ್ ರೂಟ್ಸ್ ಆರ್ ಕಾಲ್ಡ್ ನ್ಯೂಮ್ಯಾಟೋಫೋರ್ಸ್. ರೈಸೋಫೋರಾ ಅನ್ನುವಂಥ ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ ಎಕ್ಸಾಂಪಲ್. ಸೊ ನ್ಯೂಮ್ಯಾಟೋಫೋರ್ಸ್ ಎಲ್ಲಿ ನೋಡ್ಬೋದಪ್ಪ ಅಂದರೆ ಎಲ್ಲ ಮ್ಯಾಂಗ್ರೋವ್ ಟ್ರೀಸಲ್ಲಿ. ರೈಸೋಫೋರಾ ಈಸ್ ಆನ್ ಎಕ್ಸಾಂಪಲ್ ಕಮಿಂಗ್ ಅಂಡರ್ ದ ಮ್ಯಾಂಗ್ರೋವ್ ಟ್ರೀಸ್. ಸೊ ದೆನ್ ವಾಟ್ ಆರ್ ನ್ಯೂಮ್ಯಾಟೋಫೋರ್ಸ್? ದೀಸ್ ನ್ಯೂಮ್ಯಾಟೋಫೋರ್ಸ್ ಸ್ಮಾಲ್ ಪೋರ್ ಇರುವಂಥ ರೂಟ್ಸ್ ವಿಚ್ ಗ್ರೋ ಅಬೌವ್ ದ ಸಾಯಿಲ್, ವರ್ಟಿಕಲಿ ಗ್ರೋ ಅಬೌವ್ ದ ಸಾಯಿಲ್ upward. Purpose is for breathing, exchange of gases. So they are called pneumatophores. So ಒಂದು ಡೆಫಿನಿಷನ್ ಅನ್ನ ಓದ್ಕೊಳ್ಳಿ, ಇನ್ನೊಂದು ಫಂಕ್ಷನ್ ಗೊತ್ತಿರಲಿ. ಸಪೋಸ್ ಕ್ವಶನ್ ಹೀಗೆ ಬಂದರೆ, ನೇಮ್ ದ ರೂಟ್ ಮಾಡಿಫಿಕೇಶನ್ ಫಾರ್ ಫುಡ್ ಸ್ಟೋರೇಜ್. ಟ್ಯಾಪ್ ರೂಟ್ ಇನ್ ಕ್ಯಾರೆಟ್, ಟ್ಯಾಪ್ ರೂಟ್ ಇನ್ ಟರ್ನಿಪ್, ಟ್ಯಾಪ್ ರೂಟ್ ಇನ್ ಸ್ವೀಟ್ ಪೊಟ್ಯಾಟೊ. ಇಟ್ಸ್ ದ ಆನ್ಸರ್. ವಾಟ್ ಈಸ್ ದ ಮಾಡಿಫಿಕೇಶನ್ ಆಫ್ ರೂಟ್ ಫಾರ್ ಸಪೋರ್ಟ್? ಎರಡು ಆನ್ಸರ್ ಇದೆ.
ಒಂದು ಪ್ರಾಪ್ ರೂಟ್ ಆಫ್ ಬ್ಯಾನಿಯನ್ ಟ್ರೀ ಅಥವಾ ಸ್ಟಿಲ್ಟ್ ರೂಟ್ ಆಫ್ ಮೇಸ್ ಆರ್ ಶುಗರ್ ಕೇನ್. ನೇಮ್ ದಿ ಮಾಡಿಫಿಕೇಶನ್ ಇನ್ ರೈಸೋಫೋರಾ, ನ್ಯೂಮ್ಯಾಟೋಫೋರ್ಸ್. ನೇಮ್ ದ ಬ್ರೀತಿಂಗ್ ರೂಟ್ಸ್ ಇನ್ ಪ್ಲಾಂಟ್ಸ್, ನ್ಯೂಮ್ಯಾಟೋಫೋರ್ಸ್. ಸೊ ಈ ಥರ ಡಿಫ್ರೆಂಟ್ ಆ ಡೆಫಿನೇಷನಲ್ಲೇ ಬೇರೆ ಬೇರೆ ವೇಯಲ್ಲಿ ಕ್ವಶನನ್ನು ಕೇಳಿದರೆ ಯು ಶುಡ್ ಬಿ ಏಬಲ್ ಟು ಆನ್ಸರ್. ಅರ್ಥ ಆಗಿದೆಯಾ? ರೂಟ್ ಮಾಡಿಫಿಕೇಷನ್ಸನ್ನು ಹೇಳಿದ್ದೀವಿ, ರೀಜನ್ಸ್ ಆಫ್ ರೂಟನ್ನು ಡಿಸ್ಕಸ್ ಮಾಡಿದ್ದೀನಿ, ಟೈಪ್ಸ್ ಆಫ್ ರೂಟನ್ನು ಹೇಳಿದ್ದೀನಿ, ಆ್ಯಂಡ್ ವಾಟ್ ಆರ್ ರೂಟ್ಸ್, ವಾಟ್ ಈಸ್ ದ ಫಂಕ್ಷನ್ ಆಫ್ ರೂಟ್, ವಾಟ್ ಈಸ್ ಮಾರ್ಫಾಲಜಿ. ನೀಟಾಗಿ ಇದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಕೊಳ್ಳಿ, ವಿತ್ ಡಯಾಗ್ರಾಮ್ ನೀಟಾಗಿ ಬರೆದು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ರೀಜನ್ ಆಫ್ ರೂಟಿಗೆ ಮಾತ್ರ ಡಯಾಗ್ರಾಮ್ ಸಾಕು, ಇನ್ನು ಉಳಿದಿರೋದೆಲ್ಲವೂ ನಿಮಗೆ ಅರ್ಥ ಆಗಲಿಕ್ಕೆ ಹಾಕಿರುವಂಥದ್ದು.